ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2026 ಮೇ ತಿಂಗಳಲ್ಲಿ ಮೀನರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ. ಮೀನರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಸಂಚಿಕೆಯಲ್ಲಿ ಮುಖ್ಯವಾಗಿ ಮೀನರಾಶಿಯವರ ಆರೋಗ್ಯ, ಉದ್ಯೋಗ, ವ್ಯಾಪಾರ, ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಮೀನರಾಶಿಗೆ ಅಧಿಪತಿ ಗುರು. ಈ ಮೀನರಾಶಿಯಲ್ಲಿ ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದ, ಉತ್ತರ ಭಾದ್ರ ನಕ್ಷತ್ರದ 1, 2, 3, 4 ಮತ್ತು ರೇವತಿ ನಕ್ಷತ್ರದ 1, 2, 3, 4ನೇ ಪಾದಗಳೊಂದಿಗೆ ಒಟ್ಟು 9 ನಕ್ಷತ್ರ ಪಾದಗಳಿರುತ್ತವೆ. ಈಗ ತಿಳಿಸುವಂತಹ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ಒಂದು ರೀತಿ ಹೇಳಬೇಕೆಂದರೆ, ನೀವು ಫೇಸ್ ಮಾಡಿದಂತಹ ಕಷ್ಟಗಳು ಸಾಧಾರಣವಾದದ್ದಲ್ಲ. ಹಣದ ಸಮಸ್ಯೆ, ಮೆಂಟಲ್ ಟೆನ್ಷನ್ನು, ಡಿಪ್ರೆಷನ್, ಏಕೆ ಹೀಗಾಯಿತು ಎಂದು ಅರ್ಥವಾಗದೆ ಕಷ್ಟಪಟ್ಟಿದ್ದೀರಿ. ಆದರೆ ಗುಡ್ ನ್ಯೂಸ್ ಏನೆಂದರೆ, ಇದುವರೆಗೂ ನೀವು ಅನುಭವಿಸಿದಂತಹ ಕಷ್ಟ ನಷ್ಟಗಳಿಗೆ ಈ ತಿಂಗಳು ಬೀಳಲಿದೆ ಬ್ರೇಕ್. ಮುಖ್ಯವಾಗಿ ಈ ಮೇ 2026 ಎಂಬುದು ನಿಮ್ಮ ಜೀವನದಲ್ಲಿ ಒಂದು ಬ್ರಹ್ಮಾಸ್ತ್ರವೆಂದೇ ಹೇಳಬಹುದು. ಆರ್ಥಿಕವಾಗಿ ಅನೇಕ ರೀತಿಯ ಹೆಚ್ಚಿನ ಪಾಸಿಟಿವ್ ಫಲಗಳುಳ್ಳ ಮಾಸ ಈ ಮೇ ಮಾಸ ಎಂದು ನಿಸ್ಸಂದೇಹವಾಗಿ ಹೇಳಬಹುದು. ಈ ತಿಂಗಳಿಂದ ನಿಮ್ಮ ಜೀವನವು ಸಾಕಷ್ಟು ಬದಲಾಗುತ್ತದೆ. ನೀವು ಎಂತಹ ಫಲಗಳನ್ನು ಪಡೆಯಲಿದ್ದೀರಿ ಎಂದು ತಿಳಿಯುವ ಮೊದಲು ಈ ಮೇ ತಿಂಗಳಲ್ಲಿರ್ತಕ್ಕಂತಹ ಗ್ರಹಸ್ಥಿತಿಯನ್ನು ಒಮ್ಮೆ ಗಮನಿಸುವುದರಿಂದ ಫಲಗಳ ವಿಶ್ಲೇಷಣೆ ನಿಮಗೆ ಸುಲಭವಾಗಿ ಅರ್ಥವಾಗುತ್ತವೆ. ಕಾರಣ, ಯಾರೋ ಏನೋ ಭವಿಷ್ಯವನ್ನು ನುಡಿದಿದ್ದಾರೆ ಎಂದು ಕುರುಡಾಗಿ ನಂಬಬಾರದು. ಮೊದಲು ಸ್ವಲ್ಪ ಬೇಸಿಕ್ ನಾಲೆಡ್ಜ್, ಗ್ರಹಗಳ ಸ್ಥಿತಿ, ಯಾವ ಗ್ರಹಗಳು ಯಾವ ರಾಶಿಯಲ್ಲಿದ್ದಾವೆ, ಯಾವ ಗ್ರಹ ಯಾವ ಕಾರಕತ್ವವನ್ನು ವಹಿಸುತ್ತವೆ ಎಂಬಂತಹ ಸಾಮಾನ್ಯ ತಿಳುವಳಿಕೆ ಬಹಳ ಅಗತ್ಯ. ಹಾಗಾಗಿ ಗ್ರಹಸ್ಥಿತಿಯನ್ನು ಗಮನಿಸೋಣ. ಈ ಮೇ ತಿಂಗಳಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುವು ಚತುರ್ಥ ಸ್ಥಾನವಾದ ಮಿಥುನದಲ್ಲಿ ಸಂಚಾರವನ್ನು ಮಾಡ್ತಾರೆ. ಶನಿ ನಿಮ್ಮ ಜನ್ಮ ರಾಶಿಯಾದ ಮೀನದಲ್ಲಿ, ಶುಕ್ರ ಮೇ 14ರವರೆಗೆ ವೃಷಭದಲ್ಲಿದ್ದು, ಮೇ 15ರ ನಂತರ ಗುರುವಿನೊಂದಿಗೆ ಬಲವಾದ ಕ್ಷೇತ್ರ ಮಿಥುನದಲ್ಲಿ ಸಂಚರಿಸಲಿದ್ದಾರೆ. ಕುಜ ಮೇ 11ರವರೆಗೆ ಮೀನರಾಶಿಯಲ್ಲಿದ್ದು, ಮೇ 12ರಿಂದ ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ರವಿ ಮತ್ತು ಬುಧ ಮೇ 14ರವರೆಗೆ ಮೇಷದಲ್ಲಿದ್ದು, ಮೇ 15ರಿಂದ ತೃತೀಯ ಸ್ಥಾನವಾದಂತಹ ವೃಷಭಕ್ಕೆ ಹೋಗಲಿದ್ದಾರೆ. ಇನ್ನು ರಾಹು ಕುಂಭರಾಶಿಯಲ್ಲಿ, ಕೇತು ಸಿಂಹರಾಶಿಯಲ್ಲಿ ಸಂಚರಿಸಲಿದ್ದಾರೆ. ಟೋಟಲಿ ಇದು ಮೇ ತಿಂಗಳ ಗ್ರಹಸ್ಥಿತಿ. ಈಗ ನಿಮಗೆ ಗ್ರಹಗಳ ಸ್ಥಿತಿ ಅರ್ಥವಾಗಿವೆ ಎಂದು ಭಾವಿಸುತ್ತೇನೆ. ಈ ಗ್ರಹಗಳ ಸ್ಥಿತಿಯನ್ನು ಆಧರಿಸಿಯೇ ದ್ವಾದಶ ರಾಶಿಗಳ ಫಲಗಳನ್ನು ಪ್ರೆಡಿಕ್ಟ್ ಮಾಡಲಾಗ್ತದೆ. ಇನ್ನು ಕ್ಯಾಟಗಿರಿ ವೈಸು ಒಂದೊಂದಾಗಿ ಫಲಗಳನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸುಲಭವಾಗಿ ಅರ್ಥವಾಗುತ್ತವೆ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಸಹಜವಾಗಿ ಈ ಮೀನರಾಶಿ ಜಲರಾಶಿ. ಈ ಮೀನರಾಶಿಯವರಿಗೆ ಮೇ 11ರ ನಂತರ ಈ ಒಂದು ಅಂಗಾರಕ ದೋಷ ಮುಗಿಯುತ್ತದೆ. ಶನಿ ಕುಜ ಕಾಂಬಿನೇಷನ್ ಇದು ಬೇರ್ಪಡೆಯಾಗ್ತದೆ. ಕುಜ ಮೇಷಕ್ಕೆ ಹೋಗ್ತಾರೆ. ಇದು ಜೀವನದಲ್ಲಿ ಮುಖ್ಯವಾದಂತಹ ಬದಲಾವಣೆ ತಂದುಕೊಡುತ್ತೆ. ಮೆಂಟಲಿ ಕ್ಲಾರಿಟಿ ಬರ್ತದೆ, ಕಾನ್ಫಿಡೆನ್ಸ್ ಹೆಚ್ಚಾಗುತ್ತವೆ. ಪ್ರತಿ ಕೆಲಸದಲ್ಲಿಯೂ ಸಹ ಸಕ್ಸಸ್ ಎಂಬುದು ಪ್ರಾರಂಭವಾಗುತ್ತವೆ. ಅದೇ ರೀತಿ ನೀವು ಮಾಡುವಂತಹ ಪ್ರತಿ ಕಾರ್ಯದಲ್ಲಿಯೂ ಸಹ 100% ಪಾಸಿಟಿವ್ ಫಲಗಳನ್ನು ಪಡೆಯಲಿದ್ದೀರಿ. ಇನ್ನು ಮೇ 14ರ ನಂತರ ನೋಡೋದಾದರೆ, ಶುಕ್ರನು ವೃತ್ತಿ ಸ್ಥಾನದ ಮೇಲೆ ದೃಷ್ಟಿ ಇಡೋದ್ರಿಂದ ವರ್ಕ್ ಲೈಫು ಪೂರ್ತಿಯಾಗಿ ಬದಲಾಗ್ತದೆ. ಇಲ್ಲಿಯವರೆಗೂ ಎಮೋಷನ್ಗಳಿಂದ ನೀವು ತೆಗೆದುಕೊಳ್ಳಲಾಗದಂತಹ ನಿರ್ಣಯಗಳನ್ನೆಲ್ಲವೂ ಸಹ ಈಗ ಧೈರ್ಯವಾಗಿ ತೆಗೆದುಕೊಳ್ತೀರಿ. ಗುರು ಮತ್ತು ಶುಕ್ರ ಇಬ್ಬರೂ ಸೇರಿ ದಶಮ ಸ್ಥಾನ ವೃತ್ತಿ ಸ್ಥಾನದ ಮೇಲೆ ದೃಷ್ಟಿಯನ್ನಿಟ್ಟಿದ್ದಾರೆ. ಹೊಸ ಜಾಬ್ಗಳ ಅವಕಾಶಗಳು, ಜಾಬ್ ಇಲ್ಲದವರಿಗೆ ಜಾಬ್ ಸಿಗುವಂಥದ್ದು, ಬಿಸ್ನೆಸ್ನಲ್ಲಿ ದೊಡ್ಡ ದೊಡ್ಡ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂತಹ ಧೈರ್ಯ, ನಿಮ್ಮ ಮುಂದೆ ಸಾಗದೇ ಇರತಕ್ಕಂತಹ ಕೆಲವೊಂದು ಅಡ್ಡಿ ಆತಂಕಗಳೆಲ್ಲವೂ ಸಹ ದೂರವಾಗುತ್ತವೆ ಅಂತ ಹೇಳಬಹುದು.
ಇನ್ನು ಮೇ 15ರ ನಂತರ ಈ ಬುಧಾದಿತ್ಯ ಯೋಗವು ನಿಮ್ಮ ಧೈರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಸರ್ಕಾರಿ ಉದ್ಯೋಗಗಳು, ಪ್ರಮೋಷನ್ಗಳು, ಟ್ರಾನ್ಸ್ಫರ್ಸ್ ಇವೆಲ್ಲವೂ ಸಹ ನಿಮಗೆ ಅನುಕೂಲವಾಗಿ ಬರ್ತವೆ ಅಂತ ಹೇಳ್ಬೋದು. ನಿಮಗೆ ತೊಂದರೆ ಕೊಡ್ತಿರ್ತಕ್ಕಂತಹ ಸೀನಿಯರ್ಸ್ಗಳ ಮುಂದೆ ಧೈರ್ಯವಾಗಿ ನಿಲ್ಲುವಂತಹ ಸಮಯ ಬರುತ್ತವೆ. ಹೇಗೆಂದರೆ ನಿಮ್ಮ ಒಂದು ಗ್ರೌತ್, ನಿಮ್ಮ ಡೆವಲಪ್ಮೆಂಟು, ನಿಮ್ಮ ಆ್ಯಟಿಟ್ಯೂಡ್ನಿಂದ ಇಂತಹ ಅವಕಾಶಗಳು ನಿಮಗೆ ಕೂಡಿ ಬರ್ತವೆ ಅಂತ ಹೇಳ್ಬೋದು. ಇನ್ನು ಇನ್ವೆಸ್ಟ್ಮೆಂಟ್ಸು, ಸ್ಟಾಕ್ ಮಾರ್ಕೆಟ್ನಲ್ಲಿ ಸ್ವಲ್ಪ ಲಾಭಗಳು ಕಾಣ್ತಕ್ಕಂತಹ ಸಮಯ. ಮೇ 11ರವರೆಗೆ ಹಣ ಸ್ಟ್ರಕ್ ಆಗಬಹುದು, ಸೇವಿಂಗ್ಸು ಇಲ್ಲದೇ ಇರುವುದು, ಸಾಲ ಹೆಚ್ಚಾಗ್ತಕ್ಕಂತಹದ್ದು ಇವೆಲ್ಲವೂ ನಿಮಗೆ ಸ್ವಲ್ಪ ಟೆನ್ಷನನ್ನು ಕೊಟ್ಟಿರ್ತದೆ. ಆದರೆ ಮೇ 11ರ ನಂತರ ಧನಸ್ಥಾನ ಬಲವಾಗುತ್ತದೆ. ಧನಾಧಿಪತಿ ಧನಸ್ಥಾನಕ್ಕೆ ಬರಲಿದ್ದಾರೆ. ದ್ವಿತೀಯಾಧಿಪತಿ ಸಾಲಗಳು ಕ್ಲಿಯರ್ ಆಗುತ್ತವೆ. ಹಾಗೆ ನೀವೇನಾದರೂ ಗೋಲ್ಡ್ನ ಮೇಲೆ ಸಾಲ ಮಾಡಿದ್ದಲ್ಲಿ ಆ ಚಿನ್ನಾಭರಣಗಳು ಮರಳಿ ಹಿಂಪಡೆಯುವಂತಹ ಸಾಧ್ಯತೆಗಳಿರುತ್ತವೆ. ಸ್ಟ್ರಕ್ ಆದಂತಹ ಹಣ ಮರಳಿ ಬರುತ್ತವೆ. ಮೇ 14ರ ನಂತರದ ಸಮಯ ಇದು ನಿಮಗೆ ಫೈನಾನ್ಷಿಯಲ್ ರೈಸ್ ಆಗ್ತಕ್ಕಂತಹ ಸಮಯ ಅಂತ ಹೇಳ್ಬೋದು. ಯಾವುದಾದರೂ ದೊಡ್ಡದಾದಂತಹ ಡೀಲ್ಸು, ಇನ್ಫ್ಲೂಯೆನ್ಸು, ಕಾಂಟ್ಯಾಕ್ಟ್ಸ್ ಬೆಳೆಯುತ್ತವೆ. ಅದೇ ರೀತಿ ಕೆಲವರಿಗೆ ವಿದೇಶಿ ಮೂಲಕವೂ ಸಹ ಆದಾಯ ಬರ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿರುತ್ತವೆ. ಮೇ 11ರ ನಂತರ ವಿದೇಶಿ ಪ್ರಯಾಣದ ಅವಕಾಶಗಳು ಹೆಚ್ಚಾಗಿವೆ. ಬಿಸ್ನೆಸ್ನ ಪರವಾಗಿರಬಹುದು, ವಿಸಿಟರ್ ಪರವಾಗಿರಬಹುದು, ಅಥವಾ ಜಾಬ್ಗಾಗಿ, ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ, ಹೀಗೆ ವಿದೇಶಿ ಪ್ರಯಾಣದ ಅವಕಾಶಗಳು ಕೂಡಿ ಬರ್ತವೆ. ಇನ್ನು ಮೀನರಾಶಿಯವರ ಪ್ರೀತಿ ಮತ್ತು ವಿವಾಹ ವಿಚಾರಗಳೆಂದರೆ ಸದ್ಯಕ್ಕೆ ಮ್ಯಾರಿಡ್ ಲೈಫ್ನಲ್ಲಿ ಜಗಳಗಳು, ಲವ್ ರಿಲೇಷನ್ಶಿಪ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಇರಬಹುದು. ಮೇ 12ರ ನಂತರ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗ್ತದೆ. ಒಳ್ಳೆ ವಿವಾಹ ಸಂಬಂಧಗಳು ಬರುತ್ತವೆ ವಿವಾಹ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ. ಸೊ ನಿಮಗೆ ಒಳ್ಳೆಯ ಸಪೋರ್ಟಿವ್ ಪಾರ್ಟ್ನರ್ ದೊರೆಯುತ್ತಾರೆ ಅಂತ ಹೇಳಬಹುದು. ಇನ್ನು ಕೆಲವರಿಗೆ ಪ್ರೇಮ ವಿವಾಹ, ಲವ್ ಮ್ಯಾರೇಜ್ ನಡೆಯುವಂತಹ ಸಾಧ್ಯತೆಗಳಿರುತ್ತವೆ. ವೀಕ್ಷಕರೇ, ಸಾಧ್ಯತೆಗಳು ಮಾತ್ರ. ಇದು ಒಮ್ಮೆ ನೀವು ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲಿಸಿಯೇ ತಿಳಿದುಕೊಳ್ಬೇಕು. ಇನ್ನು ಆಸ್ತಿ, ಪ್ರಾಪರ್ಟಿ ವಿಚಾರಗಳೆಂದರೆ ಈ ತಿಂಗಳ ಫಲಗಳಲ್ಲಿ ಬುಧಾದಿತ್ಯ ಯೋಗದ ಪ್ರಭಾವವಿರುತ್ತದೆ. ಮನೆ ಖರೀದಿ ಅಥವಾ ಭೂಮಿಯ ಮೇಲೆ ಇನ್ವೆಸ್ಟ್ಮೆಂಟು, ವಾಹನ ಖರೀದಿ, ಇನ್ನು ಕೆಲವರು ನೂತನ ಗೃಹ ನಿರ್ಮಾಣ ಮಾಡಿಕೊಳ್ಳಲು ಒಳ್ಳೆಯ ಅವಕಾಶಗಳು ಕೂಡಿ ಬರ್ತವೆ. ಹಾಗೆ ಪ್ರಾಪರ್ಟಿಗೆ ಸಂಬಂಧಿಸಿದಂತಹ ಯಾವುದಾದರೂ ಕೇಸ್ಗಳು ನಡೆಯುತ್ತಿದ್ದಲ್ಲಿ ಅವುಗಳಲ್ಲಿ ಜಯವನ್ನು ಸಹ ಸಾಧಿಸಬಹುದು. ಇನ್ನು ಎಜುಕೇಷನ್ ಫಲಗಳನ್ನು ನೋಡೋದಾದರೆ ಸ್ವಲ್ಪ ಮಟ್ಟಿನ ಡಿಸ್ಟರ್ಬೆನ್ಸ್ ಇದ್ದರೂ ಸಹ ಮೇ 14ರ ನಂತರ ವಿದೇಶ ವಿದ್ಯಾಭ್ಯಾಸ, ಪದವಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಹೆಚ್ಚಿನ ಫೋಕಸ್ಸು ಮತ್ತು ಕೆಲವರಿಗೆ ಒಳ್ಳೆಯ ಶಾಲಾ ಕಾಲೇಜುಗಳ ಆಯ್ಕೆ, ಹೀಗೆ ಟೋಟಲಿ ಶುಭ ಫಲಗಳೇ ಅಂತ ಹೇಳಬಹುದು. ಇನ್ನು ಮೀನರಾಶಿಯವರ ಆರೋಗ್ಯ ವಿಚಾರವೆಂದರೆ ಸದ್ಯಕ್ಕೆ ಅಂದರೆ ಈ ಪ್ರಸ್ತುತ ಬರ್ತಕ್ಕಂತಹ ಕೆಲವೊಂದು ಸಮಸ್ಯೆಗಳಿರ್ತವೆ. ಸಣ್ಣ ಪುಟ್ಟ ಸಮಸ್ಯೆಗಳು, ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು, ಹಲ್ಲು ನೋವು, ದಂತ ಸಮಸ್ಯೆಗಳು, ಡಿಪ್ರೆಷನ್ನು, ಇಂತಹ ಸಮಸ್ಯೆಗಳು ಕಾಡಬಹುದು. ಇವೆಲ್ಲವೂ ಸಹ ಮೇ 12ರ ನಂತರ ಪೂರ್ತಿಯಾಗಿ ಕಡಿಮೆಯಾಗಲಿವೆ ಅಂತ ಹೇಳ್ಬೋದು. ಇನ್ನು ಲೀಗಲ್ ವಿಚಾರದಲ್ಲಿ ಮೇ 14ರ ನಂತರ ವಿಜಯವನ್ನು ಸಾಧಿಸುವಂತಹ ಅವಕಾಶಗಳು ಬಲವಾಗಿವೆ. ಈ ಮೀನರಾಶಿಯವರಿಗೆ ಈ ಮೇ ತಿಂಗಳಲ್ಲಿ 11, 14, 15, 17ನೇ ದಿನಾಂಕಗಳು ತುಂಬ ಪವರ್ಫುಲ್ ಅಂತಲೇ ಹೇಳ್ಬಹುದು. ಇನ್ನು ಸೂಚನೆ ಏನಂದರೆ ಯಾವುದೇ ಕಾರಣಕ್ಕೂ ಸಹ ಎಮೋಷನ್ ಆಧಾರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಬೇಡಿ. ಆ ರೀತಿ ಮಾಡಿದ್ರೆ ನಿಮಗೆ ಹಣ ನಷ್ಟ, ಆಸ್ತಿ ನಷ್ಟ, ಕೆರಿಯರ್ನಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತಕ್ಕಂತಹ ಅವಕಾಶಗಳಿರುತ್ತವೆ. ಸೊ ಪ್ರತಿ ನಿರ್ಣಯಗಳನ್ನು ಸಹ 1-2 ಬಾರಿ ಆಲೋಚಿಸಿ ತೀರ್ಮಾನಿಸುವುದು ಉತ್ತಮ. ಇನ್ನು ಪರಿಹಾರವೆಂದರೆ 2ನೇ ಸ್ಥಾನದಲ್ಲಿ ಕುಜನಿದ್ದಾನೆ. ಸ್ಪೈಸಿ ಫುಡ್ಡು, ಮಸಾಲೆ ಹೆಚ್ಚಾಗಿರ್ತಕ್ಕಂತಹ ಆಹಾರವನ್ನು ಕಡಿಮೆ ಮಾಡಿಕೊಳ್ಳಿ. ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟಕ ಅಥವಾ ಹನುಮಾನ್ ಚಾಲಿಸ ಒಳ್ಳೆಯ ಫಲಗಳನ್ನು ಕೊಡುತ್ತವೆ. ಇವೆರಡರಿಂದ ಏನಂದರೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಕೆಲವೊಂದು ಅಡ್ಡಿ ಆತಂಕಗಳೆಲ್ಲವೂ ತೊಲಗಿ ಸರಿಯಾದ ದಾರಿಯಲ್ಲಿ ಪ್ರಾಪರಾಗಿ ನಡೆಯುವಂತಹ ಅವಕಾಶಗಳನ್ನು ಕಲ್ಪಿಸುತ್ತವೆ. ಸೊ ಟೋಟಲಿ ನೋಡಿದರೆ ಮೀನರಾಶಿಯವರಿಗೆ ಪಾಸಿಟಿವ್ ಫಲಗಳೇ ಹೆಚ್ಚಾಗಿವೆ. ಸೊ ನಿಮ್ಮ ರಾಶಿ ನಕ್ಷತ್ರ ಯಾವುದೆಂದು ಕಾಮೆಂಟ್ನಲ್ಲಿ ತಿಳಿಸಬಹುದು. ನೀವು ಒಂದು ವೇಳೆ ನಿಮ್ಮ ವೈಯಕ್ತಿಕ ಜಾತಕವನ್ನು ತಿಳಿಯಲು ಬಯಸಿದ್ದಲ್ಲಿ ನಿಮ್ಮ ಜನ್ಮ ದಿನಾಂಕ, ನಿಮ್ಮ ಜನ್ಮ ಸಮಯ ಮತ್ತು ಜನ್ಮ ಸ್ಥಳವನ್ನು ವಾಟ್ಸಪ್ ಮೂಲಕ ಕಳುಹಿಸಿ ಸಹ ತಿಳಿದುಕೊಳ್ಳಬಹುದು.
ಇನ್ನು ಈ ಮೇ ತಿಂಗಳಲ್ಲಿ ಮೀನರಾಶಿಯವರ ಅದೃಷ್ಟ ಸಂಖ್ಯೆ 8, ಅದೃಷ್ಟದ ವಾರ ಬುಧವಾರ ಮತ್ತು ಗುರುವಾರ, ಅದೃಷ್ಟ ದಿಕ್ಕು ಪೂರ್ವ. ಇದಿಷ್ಟು ಮೀನರಾಶಿಯವರ ಮೇ ತಿಂಗಳ ಫಲಗಳು. ವೀಕ್ಷಕರೇ, ಮೀನರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗಿಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.